ರವೆ ರೊಟ್ಟಿ ವಿ ಆರ್ ಮೇಕಿಂಗ್ ಟುಡೇ. ಸೂಜಿ ರೊಟ್ಟಿ, ರವೆ ರೊಟ್ಟಿ ಮಾಡ್ತಾ ಇದ್ದೀವಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಉಪ್ಪಿಟ್ಟಿನ ರವೆ ಅಥವಾ ದಪ್ಪ ರವೆ. ದಿಸ್ ಇಸ್ ದ ಥಿಕ್ಕರ್ ವರ್ಷನ್ ಉಪ್ಮಾ ಸೂಜಿ. ಲಾಟ್ ಆಫ್ ಆನಿಯನ್ಸ್, ಕೊರಿಯಾಂಡರ್, ಆಯಿಲ್, ಗ್ರೀನ್ ಚಿಲ್ಲೀಸ್, ರೈಸ್ ಫ್ಲವರ್, ಫ್ರೈಡ್ ಚನಾ ದಾಲ್, ಫ್ರೈಡ್ ಪೀನಟ್ಸ್, ಜೀರಾ ಆ್ಯಂಡ್ ಸಾಲ್ಟ್. ಉಪ್ಪಿಟ್ಟಿನ ರವೆ ಜಾಸ್ತಿ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಎಣ್ಣೆ, ಜೀರಿಗೆ, ಹಸಿಮೆಣಸಿನ್ಕಾಯಿ, ಅಕ್ಕಿ ಹಿಟ್ಟು, ಕಡಲೆ ಪಪ್ಪು ಅವ್ರ ಕುಟಾಣಿ, ಕಡಲೆಕಾಯಿ, ಜೀರಿಗೆ ರೊಟ್ಟಿ ಆಗುತ್ತೆ. ಅಪ್ರಾಕ್ಸಿಮೇಟ್ಲಿ 2 ಫಿಸ್ಟ್ ವಿಲ್ ಮೇಕ್ 1 ರೊಟ್ಟಿ. ಇದು ಅಂದಾಜು ಲೆಕ್ಕ ಅಷ್ಟೇ. 1-2 ಹಿಡಿಯಿಂದ 1 ರೊಟ್ಟಿ ಆಗುತ್ತೆ. ಹಾಕೊಂಡು ಈಗ ನಾವು ಮಾಡ್ತಾ ಇರೋದು 4-5 ಜನಕ್ಕೆ ಆಗೋಷ್ಟು ರೊಟ್ಟಿ. What we are making will serve for 4 to 5 people. Rice flour, ಅಕ್ಕಿ ಹಿಟ್ಟು, 1-2 ಹಿಡಿ ಹಾಕಿ, approximately 1.5 to 2 fistful. 1.5-2 ಹಿಡಿಯಷ್ಟು ಅಕ್ಕಿ ಹಿಟ್ಟು ಹಾಕಿದ್ವಿ. ಈಗ 3 ಈರುಳ್ಳಿ, ಹೆಚ್ಚಿರೋ ಈರುಳ್ಳಿ, ಸಣ್ಣಕ್ಕೆ ಹೆಚ್ಚಿಕೊಳ್ಳಿ ಈರುಳ್ಳಿನ. Finely chopped onions, around 3, depending on the size of onion. Coriander, fresh coriander leaves chopped. ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು, ಜೀರಿಗೆ, ಜೀರಾ, ಸಾಲ್ಟ್ ಆಸ್ ರಿಕ್ವೈರ್ಡ್ ಫಾರ್ ಟೇಸ್ಟ್. ಉಪ್ಪು ರುಚಿಗೆ ತಕ್ಕಷ್ಟು. ಮಿಕ್ಸಿಗೆ ಹಾಕೊಂಡ್ಬಿಡ್ತೀವಿ. ಒಟ್ಟಿಗೆ ಮಿಕ್ಸಿಗೆ ಹಾಕೊಳ್ಳೋದು. ದ ಫ್ರೈಡ್ ಚನಾ ದಾಲ್ ಆ್ಯಂಡ್ ಫ್ರೈಡ್ ಪೀನಟ್ಸ್ ಹಾಕು. ಕಡಲೆ ಪಪ್ಪು ಮತ್ತು ಕಡಲೆಕಾಯಿ, ಹುರ್ಕೊಂಡಿರೋ ಕಡಲೆಕಾಯಿ ಇದು. ಹುರಿದು ದ ರೋಸ್ಟೆಡ್ ಒನ್, ಹುರಿದು ಆರಿಸಿರೋ ಕಡಲೆಕಾಯಿ. ಇದನ್ನು ಮಿಕ್ಸಿಗೆ ಹಾಕೋತೀವಿ ಇವಾಗ. ದಿಸ್ ಇಸ್ ನಾಟ್ ಟೂ ಕೋರ್ಸ್ ಆಸ್ ವೆಲ್. ಇಟ್ಸ್ ಆಲ್ಮೋಸ್ಟ್ ಫೈನ್ ಪೌಡರ್. ದ ಪೀನಟ್ ವಾಸ್ ಆ್ಯಕ್ಚುಲಿ ಫ್ರೈಡ್ ವಿತೌಟ್ ಆಯಿಲ್. ಎಣ್ಣೆ ಹಾಕಿಲ್ದಾರ ಹುರಿದಿಟ್ಕೊಂಡಿದ್ದು ಕಡಲೆಕಾಯಿ ಮತ್ತು ಕಡಲೆ ಪಪ್ಪನ ಮಿಕ್ಸಿಗೆ ಹಾಕೊಂಡಿದ್ದೀವಿ. ಸ್ವಲ್ಪ ನುಣ್ಣಗೆ ಆಗಿದೆ ಪುಡಿ. ದಿಸ್ ಗಿವ್ಸ್ ಕ್ರಂಚಿನೆಸ್ ಟು ದ ರೊಟ್ಟಿ. ಗರಿ ಗರಿಯಾಗಿ ಚೆನ್ನಾಗಾಗುತ್ತೆ ಇದನ್ನು ಹಾಕಿದ್ರೆ ರೊಟ್ಟಿ. ಆ್ಯಡ್ ದಿಸ್ ಗ್ರೌಂಡ್ ಪೌಡರ್ ಟು ರೊಟ್ಟಿ ಮಿಕ್ಸ್. ಕಲ್ಸ್ಕೊಳಕ್ಕೆ ಇಟ್ಕೊಂಡಿರೋ ಅಕ್ಕಿ ಹಿಟ್ಟಿಗೆ ಈ ಪುಡಿನೂ ಹಾಕಿ. ಫಾರ್ ದಿಸ್ ರೊಟ್ಟಿ ವಿ ಆರ್ ಗೋಯಿಂಗ್ ಟು grind the green chilies and then add after grinding it in mixie. This depends on your taste. If you want, you can add finely chopped green chilies as well. ಇದಕ್ಕೆ ಹಸಿಮೆಣಸಿನ್ಕಾಯಿ ರುಬ್ಕೊಂಡು ಹಾಕ್ತೀವಿ. ನಿಮಗೆ ತುಂಬ ಖಾರ ಅನಿಸುತ್ತೆ ಅನ್ನೋದಾದರೆ ಹೆಚ್ಚಿ ಕೂಡ ಹಾಕೋಬೋದು. ಇದು ರುಬ್ಬಿಟ್ಕೊಂಡಿರೋ ಹಸಿಮೆಣಸಿನ್ಕಾಯಿ, ಮಿಕ್ಸಿಗೆ ಹಾಕಿ ರುಬ್ಬಿಟ್ಕೊಂಡಿರೋ ಹಸಿಮೆಣಸಿನ್ಕಾಯಿನ ನಿಮ್ಗೆ ಎಷ್ಟು ಬೇಕೋ ರುಚಿಗೆ ತಕ್ಕಷ್ಟು ಅಷ್ಟು ಮಾತ್ರ ಹಾಕೊಳ್ಳಿ ರೊಟ್ಟಿಗೆ. The ground green chilies was also mixed. Now we are adding oil to it. ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ. ರೊಟ್ಟಿ ಆದ್ರಿಂದ ಎಣ್ಣೆ ಜಾಸ್ತಿನೇ ಬೀಳುತ್ತೆ ಎಣ್ಣೆ ಇದಕ್ಕೆ, ರವೆ ರೊಟ್ಟಿ ಆದ್ರಿಂದ. ಎಣ್ಣೆ ಹಾಕಿದ್ಮೇಲೆ ಅದನ್ನ ಫುಲ್ ಎಲ್ಲ ಡ್ರೈ ಇಂಗ್ರೀಡಿಯೆಂಟ್ಸ್ ಮಿಕ್ಸ್ ಮಾಡ್ಕೊಳ್ಳಿ ನೀರು ಹಾಕಕ್ಕೆ ಮುಂಚೆ. ಮಿಕ್ಸ್ ಆಲ್ ದೀಸ್ ಡ್ರೈ ಇಂಗ್ರೀಡಿಯೆಂಟ್ಸ್ ಅಲಾಂಗ್ ವಿತ್ ಆಯಿಲ್ ಬಿಫೋರ್ ಯು ಆ್ಯಡ್ ವಾಟರ್. After mixing it, we have kept separately the dough required for a child. You can separate it out and then add extra green chilies. Not just child, but if you have anyone who prefers less hotness or spiciness in roti, you can separate out the dough and then add the rest of the green chilies. ನಿಮ್ಮಲ್ಲಿ ಯಾರು ಖಾರ ಕಮ್ಮಿ ತಿನ್ನೋರಿದ್ರೆ ಅದಕ್ಕೆ ಸಪ್ರೇಟಾಗಿ ಹಿಟ್ಟು ಎತ್ತಿಟ್ಕೊಂಡು ಮಿಕ್ಕಿದ್ದಕ್ಕೆ ನೀವು ನೋಡ್ಕೊಂಡು ಹಸಿಮೆಣಸಿನ್ಕಾಯಿ ಹಾಕ್ಬೋದು. ಡ್ರೈ ಇಂಗ್ರೀಡಿಯೆಂಟ್ಸ್ ಮಿಕ್ಸ್ ಆದಮೇಲೆ ಅದಕ್ಕೆ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಆ್ಯಡ್ ವಾಟರ್ ಇನ್ ಸ್ಮಾಲರ್ ಕ್ವಾಂಟಿಟೀಸ್ ಆ್ಯಂಡ್ ಸ್ಟಾರ್ಟ್ ಮಿಕ್ಸಿಂಗ್ ದಿಸ್. ಸ್ವಲ್ಪ ನೆನಿಬೇಕು ರವೆ. ಒನ್ಸ್ ಯು ಮಿಕ್ಸ್ ದಿಸ್ ನೀಡ್ಸ್ ಟೈಮ್ ಟು ಸೋಕ್, ಸೊ ದಟ್ ದ ರವಾ ದ ಸೂಜಿ ಸಾಫ್ಟನ್ಸ್ ಆ್ಯಂಡ್ ಫ್ಲಫ್ಸ್ ಅಪ್ ಆಲ್ಸೋ. ರವೆ ನೀರನ್ನ ಹೀರ್ಕೊಂಡು ಇದು ನೆನಿಬೇಕು, ಅದಕ್ಕೆ ನೀರು ಹಾಕಿ ಕಲಸಿಡ್ತೀವಿ. ಈ ಥರ ಉಂಡೆ ಗಿವ್ ಇಟ್ ಅಟ್ಲೀಸ್ಟ್ ಹಾಫ್ ಆನ್ ಅವರ್ ಫಾರ್ ಇಟ್ ಟು ಸೋಕ್. ಒಂದು ಅಟ್ಲೀಸ್ಟ್ ಅರ್ಧ ಗಂಟೆ, ಮಿನಿಮಮ್ ಅರ್ಧ ಗಂಟೆ ಇಡೀ ಇದು ನೆನೆಯೋಕ್ಕೆ. ಆ ಥರ ಉಂಡೆ ಮಾಡಿದಾಗ ಒಂದು ಫಾರ್ಮ್ ಆಗಬೇಕು, ಒಂದು ಬಾಲ್ ಥರ ಸ್ಟಿಫಾಗಿ ಫಾರ್ಮ್ ಆಗಬೇಕು. ಒಂದು ಹಿಡಿದು ತೋರಿಸ್ತಿದಾರಲ್ಲ ಆ ಥರ. ಇದಕ್ಕಿಂತ ಜಾಸ್ತಿ ನೀರಾಗಿರಬಾರ್ದು.
the consistency should be thick enough so that it forms a ball when you hold it in the hand. It shouldn't be any more watery or dry. We'll allow it to soak now. We forgot to mention also add to this roti dough freshly grated coconut. ಕಾಯಿ ತುರಿನೇ ಹಾಕೋಬೇಕು ಈ ರೊಟ್ಟಿ ಹಿಟ್ಟಿಗೆ. ಆಗಲೇ ಇದು ಸೇಸೋದು ಮರ್ತಿತ್ತು. ಇದು ನೆನೆಯಕ್ಕಿಡಕ್ಕೆ ಮುಂಚೆ ಹಾಕೋದು. ಹಾಕಿ ಕಲಸಿ ಅರ್ಧ ಗಂಟೆ ನೆನೆಸ್ಬೇಕು. This will be added before keeping it for resting. That was kept for half an hour. ನೆಂದಿರೋ ರವೆ ರೊಟ್ಟಿನ ತಟ್ತೀವಿ ಬಾಣಲೆಲಿ. This is the preparation of rave roti after it is soaked for quite some time. ಎಣ್ಣೆ ಹಾಕಿ ಚೆನ್ನಾಗಿ ಆಮೇಲೆ ಒಂದು ಉಂಡೆ ರೊಟ್ಟಿ ಹಿಟ್ಟನ್ನ ಈ ಬಾಣಲೆಗೆ ಹಾಕಿ ಈ ಥರ ಕೈಯಿನ ಹಿಂಭಾಗದಲ್ಲಿ ಒತ್ತಾರೆ. ಅದು ಮೇಲಕ್ಕೆ ಎಳಿತಾ ಹೋಗ್ಬೇಕು ಅದನ್ನು ರೊಟ್ಟಿನ ನಿಧಾನಕ್ಕೆ, ಇಲ್ಲದೇ ಇದ್ರೆ ಅದು ಹರಿದೋಗುತ್ತೆ. This is how roti is being made, like akki roti, similar methodology. And you just have to make a ball out of the dough and add it to, and keep moistening your hand with water and keep pulling it upwards. This does require some good amount of oil for it to get separated from the pan. Make holes in it. ಆ ಥರ ಅದ್ರಲ್ಲಿ ಅಲ್ಲಲ್ಲೇ ತೂತು ಮಾಡಿ ಮತ್ತೆ ಎಣ್ಣೆ ಹಾಕಿ ಇನ್ನೊಂದು 1 ಅಥವಾ 2 ಸ್ಪೂನು. Add more oil onto it. Cook this in medium to high flame by closing a lid, and you have to keep moving this kadai while it is being roasted for it to uniformly roast on all different sides. You just have to keep moving it like this for some time. ಈ ಥರ ಎಲ್ಲ ಕಡೆ ಬಾಣಲೆನ ತಿರುಗಿಸಿ ಬೇಯಿಸ್ಬೇಕು. ಅವಾಗ ಎಲ್ಲ ಕಡೆ ಯೂನಿಫಾರ್ಮ್ ಆಗಿ ಬೇಯುತ್ತೆ ಹದವಾಗಿ. Around 3 to 4 minutes of roasting, roti will change color. ಇದು 3 ರಿಂದ 4 ನಿಮಿಷ ಬೇಯಿಸಿರೋ ರೊಟ್ಟಿ. ಬಾಣಲೆ ಇದೇ ಥರ ಕಾಣೋದು ಕರ್ರಿಗೆ ನಮ್ಮ ಮನೇಲಿ, ಯಾಕೆಂದರೆ ಅದು ಮಾಗಿರೋ ಬಾಣಲೆ, ಕೊಳೆ ಅಲ್ಲ, ಅದು ಇರೋದೇ ಹಾಗೆ. The kadai looks like this because it's seasoned since many years. Remove it gently from the kadai, and there are chances of it breaking because it's so crisp and thin. The taste doesn't change even if the roti breaks. ಮುರಿಯೋ ಚಾನ್ಸಸ್ ಇರುತ್ತೆ, ಮುರಿದ್ರೂ ಟೇಸ್ಟ್ ಏನು ಚೇಂಜ್ ಆಗಲ್ಲ. This is cooked only one side, unlike dosa or chapati. ಇದು ಒಂದೇ ಸೈಡ್ ಬೇಯಿಸೋದು. And I don't know if you can see the roasted roti. The rava granules they've turned very crisp. It is somewhere in between papad and roti. ಇದು ಹಪ್ಪಳ ಮದ್ದೂರೊಡೆ ಥರನೂ ಇರುತ್ತೆ. ಇದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಆ ರವೆ ಗರಿಯಾಗಿ ಬೆಂದಿದೆ, ಅದು ಇದರಲ್ಲಿ ಕಾಣುತ್ತೆ ಗರಿಯಾಗಿರೋದು. ರವೆ ರೊಟ್ಟಿ ಇದನ್ನ ಚಟ್ನಿ ಜೊತೆನಾದ್ರು ತಿನ್ಬೋದು, ಇಲ್ಲ ಬರೀ ತುಪ್ಪ ಜೊತೆ ತಿನ್ಬೋದು. ಇದರಲ್ಲೇ ಮಸಾಲ ಇರೋದ್ರಿಂದ ಚಟ್ನಿ ಏನು ಅವಶ್ಯಕತೆ ಬೀಳಲ್ಲ. You can either eat it with chutney or just like this roti, or you can even add ghee to this and consume. Here is the same roti in another kadai. It depends on kadai how it comes off. ಸೇಮ್ ಹಿಟ್ಟಲ್ಲಿ ಇದು ಬೇರೆ ಬಾಣಲೆನಲ್ಲಿ ಮಾಡಿರೋದು ನೀಟಾಗಿ ಎದ್ದಿದೆ, ಇದು ಹೇಳುತ್ತೆ. ಇದು ಇವತ್ತು ಹೀರೆಕಾಯಿ ಚಟ್ನಿ ಮತ್ತೆ ತುಪ್ಪ ಜೊತೆ ತಿಂತೀವಿ ಇದನ್ನು. We are consuming this today with Ridge God chutney and ghee.